ನಮ್ಮ IAS ಅಧಿಕಾರಿಗಳು. ಆದ್ರೆ ಹೇಳಿದ್ರು, ನೀವು ಮನೇಲಿ ಏನ್ ಸರ್ ಮಾಡ್ತೀರಿ ಸಿನಿಮಾ ನೋಡೋದೇ? ಇಲ್ಲ, ಬೆಳಗಿನ ಸಂಜೆವರೆಗೂ ನಾನು ಸಿನಿಮಾನೇ ನೋಡೋದು ಅಂದ್ರು. ಸಿನಿಮಾನೇ ನೋಡಿಲ್ಲ ಅಂದ್ರೆ ನಂದೊಂದು ಸಿನಿಮಾ ನೋಡ್ತಿಲ್ಲ. ಇಲ್ಲ, ಬೆಳಗ್ಗೆ ಕೂತ್ಕೊಂಡ್ರು ಸಂಜೆವರೆಗೂ ಸಿನಿಮಾ ನೋಡ್ತೀನಿ, ಕನ್ನಡ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಸಿನಿಮಾ ನೋಡ್ತೀನಿ ಅಂತಂದ್ರು ಅವರು. ಎಲ್ಲಾ ಅಪ್ಪ ಅಮ್ಮಂದ್ರಿಗೂ ತಮ್ಮ ಮಕ್ಕಳು ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ ಅಂತಾನೆ ಇರುತ್ತೆ. ಮೇಷ್ಟ್ರಾಗ್ಲಿ, ರೈತ ಆಗ್ಲಿ ಅಂತ ಯಾವ ಅಪ್ಪ ಅಮ್ಮನ್ನೂ ಅನ್ನಲ್ಲ. ನಾನು ಸ್ವಾರ್ಥಿ. ನಿಮ್ಮ ಬಗ್ಗೆ ನಾನು ಹೇಳಕ್ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ಸ್ವಾರ್ಥಿನೇ. ಸ್ವಾರ್ಥ ಇಲ್ಲದೆ ಇರುವಂತ ಮನುಷ್ಯ ಇರೋಕ್ ಸಾಧ್ಯ ಇಲ್ಲ. ಅವನ್ ಮನುಷ್ಯ ಆಗಿರಲ್ಲ. ಸಮಂತ್ ಅವ್ರು ಮಾಡಿರೋದಿದೆಯಲ್ಲ, ಅವರು ಇನ್ ಶ್ರೀಮಂತರ ಮಗ ಅಲ್ಲ, ನಮ್ಮಲ್ಲಿ ಸಿಲ್ವರ್ ಸ್ಪೂನ್ ಇಟ್ಕೊಂಡ್ ಬಂದವರು ಅಂತ ಹೇಳ್ತಲ್ಲ, ಆ ಥರದವರಲ್ಲ. 4ನೇ ವಯಸ್ಸಲ್ಲೇ ತಂದೆನ ಕಳ್ಕೊತಾರೆ, ಕುಗ್ರಾಮದಿಂದ ಬರ್ತಾರೆ. ಅವ್ರ ತಾಯಿ 7 ಜನ ಮಕ್ಕಳಲ್ಲಿ ಇವರು ಒಬ್ಬರಾಗಿರ್ತಾರೆ. ಯಾವತ್ತೊಂದ್ ದಿವಸ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಂತ ವ್ಯಕ್ತಿ ಹುಟ್ಟುತ್ತಾರೆ. ಇವತ್ತಿಗೂ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಇನ್ನೆಲ್ಲೋ ವಿವೇಕಾನಂದ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಹೇಗೆ ಈ ವ್ಯಕ್ತಿಗಳಿಗೆಲ್ಲ ಯಾವ ಪರಿಸರ ಅವರನ್ನ ಆ ರೀತಿ ರೂಪಿಸುತ್ತೆ? ವಾತಾವರಣವೇ ಒಬ್ಬ ವ್ಯಕ್ತಿಯನ್ನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ತನಗೆ ಬೇಕಾದವನ್ನ ಅಂತ. ಪ್ರಾಯಶಃ ಒಡಿಶಾದ ನೆಲದಲ್ಲಿ ರಕ್ತ ಹರಿದಿತ್ತು, ನಿಮ್ಗೆಲ್ಲ ಗೊತ್ತು. ಅಶೋಕ ಕಳಿಂಗದ ಯುದ್ಧದಲ್ಲಿ ಆ ರಕ್ತವನ್ನ ಮರೆಮಾಚೋದಕ್ಕೋಸ್ಕರ ಅಚ್ಯುತ ಸಮಂತ ಅಂತವ್ರನ್ನ ಆ ವಾತಾವರಣ ಸೃಷ್ಟಿ ಮಾಡಿದೆ ಅಂತ ಅನ್ಸುತ್ತೆ. ವೇದಿಕೆಗಳಿಗೆ ಹೋದಾಗ ಅಥವಾ ಸಭೆಗಳಲ್ಲಿ ಅಥವಾ ಸ್ನೇಹಿತರ ವಲಯದಲ್ಲಿ ಒಂದು ಕತೆ ಹೇಳ್ತಾ ಇದ್ದೀನಿ ನಾನು. ಇವತ್ತು ಆ ಕತೆ ಹೇಳ್ತೀನಿ. ಸಮಾಜದಲ್ಲಿ ಶಾಂತಿ ಹಾಗೂ ಸಂತೋಷವನ್ನು ಹೆಚ್ಚಿಸುವ ಧ್ಯೇಯ ಹೊಂದಿರುವ ಆರ್ಟ್ ಆಫ್ ಗಿವಿಂಗ್ನ 13ನೇ ವಾರ್ಷಿಕೋತ್ಸವವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ದಿನಾಂಕ 17 ಮೇ 2026ರಂದು ವಿಜೃಂಭಣೆಯಿಂದ ಜರುಗಿತು. ನಾನು ಮೊದಲಿಗೆ ಆರ್ಟ್ ಆಫ್ ಲಿವಿಂಗ್ ಅನ್ನೋದನ್ನು ಕೇಳಿದ್ದೆ. ಬಹುಶಃ ನೀವೆಲ್ಲ ಕೇಳಿ ಇರ್ತೀರಿ. ರವಿಶಂಕರ್ ಆಶ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗು ಭಾಳ ಪ್ರಖ್ಯಾತಿ. ಆಮೇಲೆ ಆರ್ಟ್ ಆಫ್ ಲವಿಂಗ್ ಅಂತ ನನ್ನ ಸ್ನೇಹಿತರ ವಲಯದಲ್ಲಿ ಹೇಳೋರು. ಆರ್ಟ್ ಆಫ್ ಲವಿಂಗ್ ಅಂದರೆ ಹುಡುಗ ಹುಡುಗಿಯನ್ನು ಪ್ರೀತಿಸೋದು, ಹುಡುಗಿ ಹುಡುಗನ ಪ್ರೀತಿಸೋದು. ಅದಿಲ್ಲದೆ ಬದುಕೆ ಸಾಧ್ಯ ಇಲ್ವಲ್ಲ. ಆಮೇಲೆ ನನಗೆ ಸುಮಾರು 13 ವರ್ಷಗಳ ಹಿಂದೆ ಆರ್ಟ್ ಆಫ್ ಗಿವಿಂಗ್ ಅನ್ನೋದು ಗೊತ್ತಾಯಿತು. ಅದು ಯಾರಿಂದ ಗೊತ್ತಾಯಿತು ಅಂದರೆ ಗುರುಪ್ರಸಾದಿಂದ ಗೊತ್ತಾಯಿತು. ನಂಗೆ ಗುರುಪ್ರಸಾದ್ ಈ ಹೆಸರನ್ನ ಯಾಕೆ ಹೇಳ್ತೀನಿ ಅಂದರೆ, ಇದಕ್ಕಿದ್ದಂಗೆ ಒಂದು ದಿವಸ ಕರೆ ಮಾಡಿದ್ರು. ನಾನು ಗುರುಪ್ರಸಾದ್ ಅಂತ ಮಾತಾಡ್ತಿರೋದು, ನಿಮ್ಮನ್ನು ಭುವನೇಶ್ವರಿಗೆ ಕರ್ಕೊಂಡು ಹೋಗಬೇಕು ಅಂತ ಇದ್ದೀನಿ, ಜಗನ್ನಾಥನ ಪ್ರೇರಣೆ ಆಗಿದೆ ಅಂತಂದರು. ನನಗೆ ಆಶ್ಚರ್ಯ ಆಯಿತು. ದೇವರಲ್ಲಿ ಏನು ತೀರಾ ವಿಶೇಷವಾದ ನಂಬಿಕೆ ಇಟ್ಟವನಲ್ಲ ನಾನು, ಆದರೆ ದೇವಸ್ಥಾನಗಳು ಹೋಗ್ತೀನಿ. ಜಗನ್ನಾಥ ನನಗೆ ಯಾಕೆ ಇವ್ರು ಕನಸಿನಲ್ಲಿ ಬಂದು ಹೇಳ್ದ ಅಂತಂದ್ರೆ, ಇಲ್ಲ, ಜಗನ್ನಾಥನ ದರ್ಶನ ಜೊತೆಗೆ ಇನ್ನೊಂದು ದರ್ಶನವನ್ನು ಮಾಡಿಸ್ಬೇಕಾಗಿದೆ. ಅಚ್ಯುತ ಸಮಂತ ಅಂತ ಇದ್ದಾರೆ, ಅವರು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ತುಂಬ ಜನ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂತಂದರು. ಸೊ ಟಿಕೆಟ್ ನೀವು ಕೊಡ್ತೀರಾ, ನಾನು ಹಾಕ್ಕೋಬೇಕಾ ಅಂತಂದೆ. ಇಲ್ಲ, ಟಿಕೆಟು ನಾವೇ ಹಾಕ್ತೀವಿ ಅಂತಂದರು. ಹಾಗೆ ನನಗೆ ಕರ್ಕೊಂಡು ಹೋಗಿ 2014ನೇ ಇಸ್ವಿ ಅಂತ ಕಾಣುತ್ತೆ, ಮೊದಲ ಬಾರಿಗೆ ಹೋದೆ. ಅದಾದಮೇಲೆ ಕಳೆದ ವರ್ಷ ಮತ್ತೆ ಕರ್ಕೊಂಡು ಹೋದರು 2ನೇ ಸಾರಿ. ಸೆಕೆಂಡ್ ರೌಂಡ್ ಆಗಿದೆ, ಇನ್ನು 3rd ರೌಂಡ್ ಬಾಕಿ ಇದೆ. ಅಲ್ಲಿವರೆಗೂ ನಾನು ಅಚ್ಯುತ್ ಸಮಂತ್ ಅವರ ಹೆಸರನ್ನ ಕೇಳಿರಲಿಲ್ಲ. ವೇದಿಕೆಗಳಿಗೆ ಹೋದಾಗ ಅಥವಾ ಸಭೆಗಳಲ್ಲಿ ಅಥವಾ ಸ್ನೇಹಿತರ ವಲಯದಲ್ಲಿ ಒಂದು ಕತೆ ಹೇಳ್ತಾ ಇದ್ದೆ ನಾನು. ಇವತ್ತು ಆ ಕತೆ ಹೇಳ್ತೀನಿ. ನಾನು ಸ್ವಾರ್ಥಿ. ನಿಮ್ಮ ಬಗ್ಗೆ ನಾನು ಹೇಳಕ್ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ಸ್ವಾರ್ಥಿನೇ. ಸ್ವಾರ್ಥ ಇಲ್ಲದೆ ಇರುವಂಥ ಮನುಷ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಅವನು ಮನುಷ್ಯ ಆಗಿರಲ್ಲ, ಸ್ವಾರ್ಥಿ ಅಲ್ಲ ಅನ್ನೋದಾದರೆ. ಇದೇ ಥರದ ಒಂದು ಚರ್ಚೆ ಅಕ್ಬರ್ ಮತ್ತು ಬೀರ್ಬಲ್ದೇ ಆಗುತ್ತಂತೆ. ಅಕ್ಬರ್ ಇದೇ ಪ್ರಶ್ನೆಯನ್ನು ಹೇಳ್ತಾನೆ, ಮನುಷ್ಯ ಎಲ್ಲ ಸ್ವಾರ್ಥಿಗಳು ಅಂತ ಹೇಳಿದಾಗ ಬೀರ್ಬಲ್ ಹೇಳ್ತಾನಂತೆ, ಇಲ್ಲ ಅದು ವಿರುದ್ಧ. ಬೀರ್ಬಲ್ ಹೇಳ್ತಾನೆ ಮನುಷ್ಯರೆಲ್ಲ ಸ್ವಾರ್ಥಿ ಅಂತ. ಅಕ್ಬರ್ ಹೇಳ್ತಾನೆ ಸಾಧ್ಯ ಇಲ್ಲ. ಯಾರು ಬೇಕಾದರೂ ಸ್ವಾರ್ಥಿ ಇರ್ಬೋದು ಮನುಷ್ಯನಲ್ಲಿ, ತಾಯಿ ಸ್ವಾರ್ಥಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ನಿಸ್ವಾರ್ಥಿ. ಹಾಗಾಗಿಯೇ ಆಕೆ ಮಕ್ಕಳನ್ನು ಹಿಡಿತಾಳೆ, ತನಗೆ ಊಟ ಇಲ್ಲದೆ ಇದ್ರೂ ಮಕ್ಕಳಿಗೆ ನೀಡ್ತಾಳೆ, ಮಕ್ಕಳನ್ನು ಪೋಷಿಸ್ತಾಳೆ. ಹಾಗಾಗಿ ತಾಯಿ ಸ್ವಾರ್ಥಿ ಅಲ್ಲ. ಬೀರ್ಬಲ್ ಹೇಳ್ತಾನೆ, ಇಲ್ಲ, ತಾಯಿನೂ ಸ್ವಾರ್ಥಿನೇ ಅಂತ. ರಾಜನ ಮುಂದೆ ನಿಂತ್ಕೊಂಡು ಈಗ ತಾಯಿನ ಸ್ವಾರ್ಥಿ ಅಂತ ಅನ್ಬೇಕಾದ್ರೆ ಅದನ್ನು ನೀನು ತೋರಿಸು ಅಂತ ಹೇಳ್ತಾನೆ. ಆಯಿತು, ನಾಳೆ ನಾನು ನಿಮ್ಮನ್ನು ಪ್ರತ್ಯಕ್ಷವಾಗಿ ತೋರಿಸ್ತೀನಿ, ಅದಕ್ಕೆ ನನಗೆ ಕೆಲವು ಪರಿಕರಗಳು ಬೇಕು ಅಂತ ಕೇಳ್ತಾನೆ. ಏನು ಪರಿಕರಗಳು ಬೇಕು ಅಂತ ಮಹಾರಾಜ ಕೇಳ್ತಾನೆ. ಏನಿಲ್ಲ, ಒಂದು ತೊಟ್ಟಿ ಬೇಕು, ಜೊತೆಗೆ ಕೋತಿಗಳು ಬೇಕು. ನಾನು ಅದನ್ನು ತರ್ತೀನಿ, ತೊಟ್ಟಿ ಮತ್ತು ನೀರನ್ನು ನೀವು ಕೊಡಿ ಸಾಕು ಅಂತ. ಮಾನ್ಯ ಸಭೆಯಲ್ಲೆಲ್ಲ ನಡೆದಿರ್ತಾರೆ. ಆ ತೊಟ್ಟಿಯನ್ನು ಅಲ್ಲಿ ಇಟ್ಟಿರ್ತಾರೆ ಸಭೆಯ ಮಧ್ಯೆ. ಈತ ತನ್ನ ಬ್ಯಾಗಿನಿಂದ ಕೋತಿಗಳನ್ನು ಬೀರ್ಬಲ್ ತರ್ತಾನೆ. ತಂದು 3 ಮರಿಗಳು, ಒಂದು ತಾಯಿ ಕೋತಿ, ಅಷ್ಟನ್ನು ತೊಟ್ಟಿ ಮಧ್ಯೆ ಇಟ್ಟು ನಿಧಾನವಾಗಿ ನೀರನ್ನು ಹಾಕ್ಲಿಕ್ಕೆ ಹೋಗ್ತಾನೆ. ಸಾಕಷ್ಟು ಜನಕ್ಕೆ ಕತೆ ಗೊತ್ತಿರ್ಬೋದು, ಆದರೂ ಗೊತ್ತಿಲ್ಲದೆ ಇರೋರಿಗೆ ಅಂತ ಮತ್ತೆ ಹೇಳ್ತೀನಿ ನಾನು. ನೋಡ್ತಾ ಇರ್ತಾನೆ, ನೀರು ಮಂಡಿ ತನಕ ಬರುತ್ತೆ. ಆಗ ತಾಯಿ ಏನು ಮಾಡುತ್ತೆ, 3 ಕೋತಿಗಳನ್ನ ಮಂಡಿ ಮೇಲೆ ಇಟ್ಕೊಳ್ಳುತ್ತೆ.
ಮತ್ತೆ ನೀರು ಹಾಕಕ್ಕೆ ಶುರು ಮಾಡ್ತಾರೆ. ಅದು ಹೆಗಲೂರ್ಗೂ ಬರುತ್ತೆ. ಆ ಕೋತಿಗಳನ್ನ ತೆಗೆದು ಹೆಗಲ ಮೇಲೆ ಇಟ್ಕೊಳ್ಳುತ್ತೆ ತಾಯಿ ಕೋತಿ. ಮಹಾರಾಜ ಹೇಳ್ತಾನೆ, ನಾನು ಹೇಳಿಲ್ವಾ ತಾಯಿ ಸ್ವಾರ್ಥಿ ಅಲ್ಲ ಅಂತ ಹೇಳ್ತಾನೆ. ಪ್ರಭು ಮುಂದಕ್ಕೆ ಗಮನಿಸಿ ಅಂತ ಹೇಳ್ತಾನೆ. ಮತ್ತೂ ನೀರು ಹಾಕ್ತಾರೆ. ಮೂಗಿನವರೆಗೂ ಬರುತ್ತೆ, ತಾಯಿ ಕೋತಿಯ ಮೂಗಿನವರೆಗೂ ನೀರು ಬರುತ್ತೆ. ಆ ತಾಯಿ ಕೋತಿ 3 ಮರಿಗಳನ್ನ ಕೆಳಗಾಕಿ ಅದ್ರ ಮೇಲೆ ತಾನು ಕೂತ್ಕೊಳ್ಳುತ್ತೆ. ಅಂಥ ಸಂದರ್ಭ ಬಂದರೆ ಮನುಷ್ಯ ಸ್ವಾರ್ಥಿ ಅನ್ನೋದನ್ನ ಇನ್ನು ಪ್ರತ್ಯಕ್ಷತೆಯಿಂದ ತೋರಿಸ್ದ ಅಂತ ಒಂದು ಕತೆ ಎಷ್ಟು ಮಟ್ಟಿಗೆ ನಿಜವೋ ಸುಳ್ಳೋ ಗೊತ್ತಿಲ್ಲ, ನಾವ್ಯಾರು ಪ್ರತ್ಯಕ್ಷ ಇದನ್ನು ನೋಡಿಲ್ಲ. ಆದರೆ ಸಮಂತಾರ್ ಅಂತವ್ರು ನೋಡಿದಾಗ ಸ್ವಾರ್ಥಿ ಮನುಷ್ಯ ಅಲ್ಲ ಅಂತ ನಮ್ಗನಿಸುತ್ತೆ. ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಿದ್ದೆ, ಇಷ್ಟೊಂದು ಮಕ್ಕಳಿದ್ದಾರೆ, 40 ಲಕ್ಷ 80,000 ಸರ್, 80,000 ಮಕ್ಕಳು, 40,000 ಇದ್ದಾರೆ, ಅಷ್ಟು ಜನ ಮಕ್ಕಳಿದ್ದಾರೆ. ಇಷ್ಟು ಜನ ಮಕ್ಕಳನ್ನ ನೀವು ಮಕ್ಕಳು ಅಂತಿರಲ್ಲ, ನಿಮಗೇನಾರ ಮದುವೆ ಆಗಿ ಮಕ್ಕಳಿದ್ದಿದ್ರೆ ಏನು ಮಾಡಿರ್ತಾ ಇದ್ರಿ ಅಂತ. ಅದಕ್ಕೆ ನಾನು ಮದುವೆ ಆಗಲಿಲ್ಲ ಅಂದರು. ಅವ್ರು ಮದುವೆ ಆಗಿಲ್ಲ, ಹಂಗಂದ್ರೆ ಮದುವೆ ಆದವರೆಲ್ಲ ಕೆಟ್ಟವರು ಅಂತ ಅಂದ್ಕೊಬೇಡಿ. ನಾನು ಮದುವೆ ಆಗಿದ್ದೀನಿ, ನನಗೂ ಮಗ ಇದ್ದಾನೆ. ಆದರೆ ಮದುವೆ ಆದವ್ರ ಸಂಸಾರಸ್ಥರು ನಾವೇನು ಮಾಡ್ತೀವಿ? ಮೊದಲಿಗೆ ನಾನು, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಕುಟುಂಬದಲ್ಲಿ ನನ್ನ ಪತ್ನಿ, ನನ್ನ ಮಕ್ಕಳೆಲ್ಲ ಬರ್ತಾರೆ. ಮೊದಲು ಅವರು ನೋಡ್ತೀವಿ. ಅದು ಮನುಷ್ಯನು ಹೇಳೋವಂಥದ್ದೇ, ನಿನಗಿಲ್ದಲೇ ಇನ್ನೊಬ್ರಿಗೆ ಕೊಡು ಅಂತ ಅನ್ನೋದು ಕೂಡ ಸರಿಯಾದ್ದಲ್ಲ. ನಾವು ಚೆನ್ನಾಗಿದ್ರೆ ಇನ್ನೊಬ್ರನ್ನ ಬದುಕಬಹುದು ಅಂತ. ಆದರೆ ಸಮಂತ್ ಅವ್ರು ಮಾಡಿರೋದಿದೆಯಲ್ಲ, ಅವರು ಇನ್ನು ಶ್ರೀಮಂತರ ಮಗ ಅಲ್ಲ, ನಮ್ಮಲ್ಲಿ ಸಿಲ್ವರ್ ಸ್ಪೂನ್ ಇಟ್ಕೊಂಡ್ ಬಂದವರು ಅಂತ ಹೇಳ್ತಾರಲ್ಲ, ಆ ಥರದವರಲ್ಲ. 4ನೇ ವಯಸ್ಸಲ್ಲೇ ತಂದೆನ ಕಳ್ಕೊತಾರೆ, ಕುಗ್ರಾಮದಿಂದ ಬರ್ತಾರೆ. ಅವ್ರ ತಾಯಿ 7 ಜನ ಮಕ್ಕಳಲ್ಲಿ ಇವರು ಒಬ್ಬರಾಗಿರ್ತಾರೆ. ಅವರು ಹೇಳ್ತಾರೆ ಒಂದು ಕಡೆ, ನನಗೆ ನಿಸ್ವಾರ್ಥದ ಮೊದಲ ಗೊತ್ತಾಗಿದ್ದು ನನ್ನ ಬಾಲ್ಯದಲ್ಲಿ ಟೀ ಕಪ್ನಿಂದ, ಚಹಾದಿಂದ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಚಹಾದಿಂದ ಹೇಗೆ ಗೊತ್ತಾಗ ಸಾಧ್ಯ ಅಂತಂದರೆ, ನನ್ನ ಹತ್ರವಾಗ ಒಂದು ಚಹಾ ಇತ್ತು, ಹಸಿವಿತ್ತು, ಪಕ್ಕದಲ್ಲಿ ನನ್ನ ಸ್ನೇಹಿತ ಇದ್ದ, ಆ ಚಹಾವನ್ನು ನಾವಿಬ್ಬರು ಹಂಚ್ಕೊಂಡು ಕುಡಿದ್ವಿ. ಆಗ ನನಗೆ ನಿಜವಾದ ಸಂತೋಷದ ಬೆಲೆ ಗೊತ್ತಾಯಿತು. ನಾನು ಚಹಾದಿಂದ ನಿನ್ನ ನಿಸ್ವಾರ್ಥವನ್ನು ಕಲಿತೆ ಅಂತ. ಹೀಗೆ ಆರಂಭವಾದ ಬಾಲ್ಯ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಯಾವತ್ತೂ ಒಂದು ದಿವಸ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಂತ ವ್ಯಕ್ತಿ ಹುಟ್ಟುತ್ತಾರೆ. ಇವತ್ತಿಗೂ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಇನ್ನೆಲ್ಲೋ ವಿವೇಕಾನಂದ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಹೇಗೆ ಈ ವ್ಯಕ್ತಿಗಳಿಗೆಲ್ಲ ಯಾವ ಪರಿಸರ ಅವ್ರನ್ನ ಆ ರೀತಿ ರೂಪಿಸುತ್ತೆ? ಅವ್ರ ತಂದೆ ತಾಯಿಯಿಂದ ಬಂದಿರ್ತಾ, ಜೀನ್ಸಿಂದ ಬಂದಿರ್ತಾ, DNA ಇಂದ ಬಂದಿರ್ತಾ, ನಮಗೆ ಗೊತ್ತಿರಲ್ಲ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ವಾತಾವರಣವೇ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ತನಗೆ ಬೇಕಾದವನ್ನ ಅಂತ. ಪ್ರಾಯಶಃ ಒಡಿಶಾದ ನೆಲದಲ್ಲಿ ರಕ್ತ ಹರಿದಿತ್ತು, ನಿಮಗೆಲ್ಲ ಗೊತ್ತು. ಅಶೋಕ ಕಳಿಂಗದ ಯುದ್ಧದಲ್ಲಿ ಆ ರಕ್ತವನ್ನು ಮರೆಮಾಚೋದಕ್ಕೋಸ್ಕರ ಅಚ್ಯುತ ಸಮಂತ ಅಂತವ್ರನ್ನ ಆ ವಾತಾವರಣ ಸೃಷ್ಟಿ ಮಾಡಿದೆ ಅಂತ ಅನಿಸುತ್ತೆ. ನಮ್ಮಲ್ಲೂ ಸಾಕಷ್ಟು ವಿದ್ಯಾಸಂಸ್ಥೆಗಳಿದ್ದಾವೆ, ಮಠ ಮಾನ್ಯಗಳಿದ್ದಾವೆ. ಅವರು ಫೀಸು ತಗೋತಾರೆ, ಹಾಗೆ ನೋಡೋವಂಥವ್ರು ನಮ್ಮಲ್ಲಿದ್ದಾರೆ. ಆದರೆ ಸಮಂತ ಅವ್ರು ನೋಡಿದಾಗ ಆಶ್ಚರ್ಯ ಆಗುವಂಥದ್ದನ್ನು ಕೇಳಿದೆ ಇವ್ರನ್ನ. ನನಗೆ ನೀವೇನೇ ಹೇಳಿ ಸ್ವಲ್ಪ ಅನುಮಾನದಿಂದ ನೋಡೋವಂಥ, ನಾನು ಪತ್ರಕರ್ತನಾಗಿದ್ದವನು, ಹಂಗಾರೆ ಎಲ್ಲದನ್ನೂ ಸಂದೇಹದಿಂದ ನೋಡ್ತೀನಿ. ಏನೋ ಪ್ರಮೋಷನ್ನೇ ಇರಬೇಕಿದು ಅಂತಲೇ ನೋಡ್ತೀನಿ. ಅದು ಹೆಂಗ್ರಿ ಸಾಧ್ಯ ಇದು? ಇಷ್ಟೊಂದು ವಿದ್ಯಾಸಂಸ್ಥೆಗಳನ್ನು ಒಬ್ಬ ವ್ಯಕ್ತಿ ಸುಮಾರೊಂದು 3 ದಶಕ 3.5 ದಶಕ ಇದರಲ್ಲಿ 36ನೇ ವರ್ಷದಲ್ಲಿ ಕಟ್ಟಕ್ಕೆ ಸಾಧ್ಯನಾ? ಮಾಯಾಮಂತ್ರ ಮಾಡಬೇಕು, ಇಲ್ಲ ಜಾದೂ ಮಾಡಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಪ್ರಾಕ್ಟಿಕಲಿ ಇಂಪಾಸಿಬಲ್. ಅದು ಹೆಂಗೆ ಸಾಧ್ಯ ಆಯ್ತು ರೀ? ಅದು ಹೇಳೋದು 5,000ದಿಂದ ಅಂತ ಹೇಳ್ತಾರೆ. 2 ಕೋಣೆಗಳಿಂದ ನಾನು ತಾಂತ್ರಿಕ ವಿದ್ಯೆಯನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿ ಆಮೇಲೆ ಮಕ್ಕಳಿಗೆ ಇದು ಮಾಡಿದೆ ಅಂತ ಹೇಳ್ತಾರೆ. ಅಂದಾಗ ಇನ್ನೊಂದು ಗುಟ್ಟನ್ನು ಹೇಳ್ಕೊಟ್ರು ನನಗೆ. ಹೇಳಿದ್ರು ಪ್ರಸಾದ್ ಅವರು, ನೋಡಿ ಕಿಟ್ಟಿಂದ ಕಿತ್ತು ಕಿಸ್ಸಿ ಕೊಡ್ತಾರೆ ಅಂದರು. ಅಂದರೆ KIT ಟೆಕ್ನಿಕಲ್ ಎಜುಕೇಷನ್ ಎಲ್ಲರೂ ಬೇಕು. ಎಲ್ಲ ಅಪ್ಪ ಅಮ್ಮಂದರಿಗೂ ತಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಅಂತಲೇ ಇರುತ್ತೆ. ಮೇಷ್ಟ್ರಾಗಲಿ, ರೈತ ಆಗಲಿ ಅಂತ ಯಾವ ಅಪ್ಪ ಅಮ್ಮನೂ ಅನ್ನಲ್ಲ. ಬೇಕಾದ್ರೆ ಕ್ರಿಕೆಟಿಯರ್ ಮಕ್ಕಳು ಕ್ರಿಕೆಟಿಯರ್ ಆಗಲಿ ಅಂತಾರೆ, ಪೊಲಿಟಿಷಿಯನ್ ಮಕ್ಕಳು ಪೊಲಿಟಿಷಿಯನ್ ಆಗಲಿ ಅಂತಾರೆ. ಆದರೆ ಅಲ್ಲಿ KIT ಅಂದ ಬರೋಂಥ ಫೀಸನ್ನು ತೆಗೆದು, ಅದರ ಲಾಭಾಂಶವನ್ನು ತೆಗೆದು ಬಡ ಮಕ್ಕಳಿಗೆ ನೀಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಗೆ ಆಶ್ಚರ್ಯ ಆಯಿತು. ಸೊ ಇಲ್ಲಿ ವ್ಯಾವಹಾರಿಕತೆ ಕೂಡ ಇದೆ. ಬರೀ ದಾನ ಧರ್ಮ ಅಷ್ಟೇ ಇಲ್ಲ, ವ್ಯಾವಹಾರಿಕತೆನೂ ಇದೆ, ಜಾಣ್ಮೆನೂ ಇದೆ. ಯಾರಿಗೆ ಅವಶ್ಯಕತೆ ಇದೆ ಸಮಾಜದಲ್ಲಿ, ಅವಶ್ಯಕತೆ ಯಾರಿಗಿದೆ ಅವರಿಗೆ ನಾನು ಸಹಾಯವನ್ನು ಮಾಡಬೇಕು ಅಂತ ಮಾಡಿದ್ರೂ ಕೂಡ ನನಗೀಗಲೂ ಇದೊಂದು ಸೋಜಿಗದ ವಿಚಾರ. 36 ವರ್ಷದಲ್ಲಿ ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇರ್ತೇನೆ, ಇಷ್ಟೊತ್ತು ನನ್ನ ಪಕ್ಕದಲ್ಲಿ ಇವ್ರು ಕೂತಿದ್ರು, ನೀವು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಅಂತ. ನಾನು 13 ಸಿನಿಮಾ ಅಷ್ಟು ಹೇಳಿದೆ, ಯಾವ ಸಿನಿಮಾನೂ ಅವ್ರು ನೋಡಿರಲಿಲ್ಲ, ನಮ್ಮ IAS ಅಧಿಕಾರಿಗಳು. ಆದರೆ ಹೇಳಿದ್ರು, ನೀವು ಮನೇಲಿ ಏನು ಸರ್ ಮಾಡ್ತೀರಿ ಸಿನಿಮಾ ನೋಡೋದೆ ಅಂತ. ಇಲ್ಲ, ಬೆಳಗಿನ ಸಂಜೆವರೆಗೂ ನಾನು ಸಿನಿಮಾನೇ ನೋಡೋದು ಅಂದರು. ಸಿನಿಮಾನೇ ನೋಡಿಲ್ಲ ಅಂತಾರೆ, ನಾನು ಒಂದು ಸಿನಿಮಾ ನೋಡ್ತೀನಿ. ಇಲ್ಲ, ಬೆಳಗ್ಗೆ ಕೂತ್ಕೊಂಡ್ರು ಸಂಜೆವರೆಗೂ ಸಿನಿಮಾ ನೋಡ್ತೀನಿ, ಕನ್ನಡ ಸಿನಿಮಾ ಬಿಟ್ಟು ಬೇರೆ ಎಲ್ಲ ಸಿನಿಮಾ ನೋಡ್ತೀನಿ ಅಂತಂದ್ರು ಅವರು. ಯಾಕೆ ಅಂದರೆ ನಿಮ್ಮ ಕನ್ನಡ ಸಿನಿಮಾ ಚೆನ್ನಾಗಿರಲ್ಲ ಅಂತಂದರು. ಅವಾಗ ನಾನು ಒಂಚೂರು ಅವ್ರಿಗೆ ಹೇಳಿದ್ದೀನಿ, ಇಲ್ಲ ಸರ್, ನನ್ನ ಸಿನಿಮಾಗಳನ್ನ ಕಳಿಸ್ತೀನಿ, ನಾನೇ ಒಂಚೂರು ಹೇಳ್ಕೊತೀನಿ, ನೋಡಿ ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಅಂತ. ಇಲ್ಲ, ನಾನು ಸ್ವಲ್ಪ ಸೌಜನ್ಯ ಜಾಸ್ತಿ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. KGF ನನಗೆ ಇಷ್ಟ ಆಗಿರಲ್ಲ, ಆದರೂ ಚೆನ್ನಾಗಿದೆ ಅಂತ ಹೇಳಿದ್ದೆ ಅಂತಂದರು. ಆಮೇಲೆ ಅವ್ರು ಇದ್ದಾಗಲೇ ಹೇಳಬೇಕಾಯಿತು,
ಅವ್ರು ಹೇಳಿದ್ರು ಎಷ್ಟಾಗುತ್ತೆ ಸಿನಿಮಾ ಖರ್ಚು ಅಂದರು. ನಾನೇನೋ ಒಂದು ಮೊತ್ತ ಹೇಳಿದೆ, ಇವತ್ತು ಇಷ್ಟು ಸಿನಿಮಾಗಾಗುತ್ತೆ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರು. ಅಷ್ಟೇನಾ, ನಾನು ಕೊಡ್ತೀನಿ ದುಡ್ಡು ಅಂತ ಹೇಳಿದರು. ಪಾಪ ಹೊರಟೋದ್ರು ವೇದಿಕೆಯಿಂದ. ಇಲ್ದಿರ ಕಮಿಟ್ ಮಾಡಿಸ್ಬೇಕು ಅಂತ ಇತ್ತು ನಂಗೆ ಇಲ್ಲಿ ಹೇಳಿ, ಅದು ಮಿಸ್ ಆಗೋಯ್ತು ನನಗೆ. ಆಮೇಲೆ ಯಾವಾಗಲೂ ಪ್ರೀತಿಯಿಂದ ಸನ್ಮಾನ ಮಾಡಿದಾಗ ನಾನು ಸ್ವಲ್ಪ ಮುಂದೆ ಬಂದು ತಗೊಂಡೆ. ಅದು ನನ್ನ ಸ್ವಾರ್ಥ. ಪಾಪ ನಿಮ್ಮಂಥ ನಿಸ್ವಾರ್ಥಿಗಳಿರ್ತೀರಿ, ನಿಮ್ಮ ಸೌಜನ್ಯ ದೊಡ್ಡದು ಸರ್. ಕೆಲವು ಸರಿ ಮದುವೆ ಮನೇಲಿ ಊಟಕ್ಕೆ ಕೂತ್ಕೊಂಡಾಗ ಕಡಿಮೆ ತಿನ್ನೋರು ಪಕ್ಕ ಕೂತ್ಕೋಬಾರ್ದಂತೆ. ಯಾಕೆಂದ್ರೆ ಅವ್ರಿಗೆ ಕಡಿಮೆ ಆಗ್ತಾರೆ ಅಂತ ನಮಗೂ ಅಷ್ಟೇ ಕಡಿಮೆ ಹಾಕಿರ್ತಾರೆ. ಇವತ್ತು ನನ್ನ ಸ್ಥಿತಿ ಹಾಗಾಗೋಗಿತ್ತು. ಎಲ್ಲಪ್ಪ ನಾನು ಇನ್ಮೇಲೆ ಬೇಕೋ ಬೇಡವೋ ಅನ್ನೋ ಸಂದಿಗ್ಧ ಶುರುವಾಯಿತು ನನಗೆ. ಏನೋ ಹಾರ ತಂದಿದ್ದಾರೆ, ಪೇಟ ತಂದಿದ್ದಾರೆ, ಶಾಲ್ ತಂದಿದ್ದಾರೆ, ಆಮೇಲೆ ಕೊಡ್ತಾರೆ, ಬೇರೆ ವಿಚಾರ. ಮನೆಗೆ ಹೋಗ್ತಾ ಕೊಟ್ಟು ಕಳಿಸ್ತಾರೆ. ಆದರೆ ಎಲ್ಲರ ಮುಂದೆ ಹಾಕ್ಸ್ಕೊಳ್ಳೋದು ಒಂದು ಸಂತೋಷ ಅಲ್ವಾ, ಅದು ಸ್ವಾರ್ಥ ಅಲ್ವಾ, ಅದು ಸಂತೋಷ ಅಲ್ವಾ. ನನ್ನ ಸಂತೋಷ ಅಷ್ಟಲ್ಲ, ಅವ್ರಿಗೂ ಸಂತೋಷ. ಇಷ್ಟೂ ಜನನ ಕರೆದು ನಿಸ್ವಾರ್ಥದಿಂದ ತಮ್ಮ ಜೊತೆ ಕೆಲಸ ಮಾಡೋರನ್ನ ಗೌರವಿಸೋದು ಕೂಡ ಒಂದು ಸಂತೋಷ. ಒಂದು ಕೊಡುಗೆ ಕೊಡೋದು ತಗೊಳ್ಳೋದು ನಮ್ಮೆಲ್ರಿಗೂ ಇರಬೇಕು. ಹಾಗೆ ಸ್ವಾರ್ಥನೂ ಒಂದಿಷ್ಟು ಮಟ್ಟಿಗೆ ನಾವು ಇಟ್ಕೊಂಡಿರಲೇಬೇಕು. ಈ ಸ್ವಾರ್ಥ ಇದ್ರೇ ಬದುಕಕ್ಕೆ ಸಾಧ್ಯ. ಹಾಗಾಗಿ ಅಷ್ಟನ್ನು ಹೇಳ್ತಾ, ಇಂಥ ಒಂದು ಅದ್ಭುತಗಳು ಆಗಾಗ ಜರುಗ್ತಾ ಇರುತ್ತೆ. ಅಚ್ಯುತ್ ಸಮಂತ ಅಂಥವ್ರದ್ದು ಅದು ನಮ್ಮಲ್ಲೂ ಜರುಗೋ ಹಾಗಾಗಲಿ. ನಮ್ಮ ಸಮಾಜಕ್ಕೆ ಅಂಥ ವ್ಯಕ್ತಿಗಳ ಅವಶ್ಯಕತೆ ತುಂಬ ಇದೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನನಗಾಗಲೇ ಹೇಳಿದೆ ಅಚ್ಚರಿ ಅಂತ. ಅದ್ರ ಬಗ್ಗೆ ಏನಾದರೂ ಒಂದು ಮಾಡೋಣ ಅಂತ ನಾವಿಬ್ಬರು ಮಾತಾಡ್ಕೊಂಡಿದ್ದೀವಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅದರ ವಿವರಗಳನ್ನು ನಾನು ಈಗ ಇಲ್ಲಿ ಹೇಳಿಕ್ಕೆ ಹೋಗಲ್ಲ. ಇವತ್ತು ನಮ್ಮೆಲ್ಲರನ್ನೂ ಸೇರಿಸಿದ್ದಾರೆ. 10 ನಿಮಿಷ ಮಾತಾಡಿ ಅಂತ ಹೇಳಿದ್ರು. ನಾನು 8 ನಿಮಿಷ ಮಾತಾಡಿದ್ದೀನಿ. 2 ನಿಮಿಷ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸರ್ ಇವತ್ತು ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸಿ ಗೌರವಿಸಿದ್ದಕ್ಕೆ ಮತ್ತು ಈ ವಾತಾವರಣಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಧನ್ಯವಾದಗಳು.